ವಿಜಯಪುರದಲ್ಲಿ ಸಂಕ್ರಾಂತಿಯ ಜಾತ್ರೆ ಸಂಭ್ರಮ ಇದೆ. ಜಾನುವಾರು ಜಾತ್ರೆಯಲ್ಲಿ ಅಪರೂಪದ ಎತ್ತುಗಳು. ಹೊಸ ಕಾರ್ಗಿಂತ ದುಬಾರಿ ಈ ಎತ್ತುಗಳ ದರ. ವಿಜಯಪುರದಲ್ಲಿ ಸಂಕ್ರಾಂತಿ ಜಾತ್ರೆಯ ಸಂಭ್ರಮ ಮನೆ ಮಾಡಿದೆ. ಜಾನುವಾರು ಜಾತ್ರೆ ಇದು. ಈ ಜಾತ್ರೆಯಲ್ಲಿ ಅಪರೂಪದ ಎತ್ತುಗಳು. ಲಕ್ಷಕ್ಕೂ ಅಧಿಕ ಜಾನುವಾರು ಸೇರುವ ಸಿದ್ದರಾಮೇಶ್ವರ ಜಾತ್ರೆ ಬಹಳ ವಿಶೇಷ. ಈ ಜಾತ್ರೆಯಲ್ಲಿ 20 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ಜೋಡೆತ್ತು ಕೂಡ ಇತ್ತು. ನಿಡಗುಂದಿಯ ಗೊಳಸಂಗಿ ಜಾಧವ್ ಎಂಬುವವರಿಗೆ ಸೇರಿದಂತಹ ಎತ್ತು ಇದು. ಜಾತ್ರೆಯಲ್ಲಿ ಒಂದಕ್ಕಿಂತ ಒಂದು ಬೆಲೆ ಬಾಳುವ ಎತ್ತುಗಳು. ಬೆಲೆ ಕೇಳಿದ್ರೆ ಸಾಕು ತಲೆ ಗಿರ್ರ್ ಅನ್ನತ್ತೆ. ಒಂದೊಂದು ಎತ್ತುಗಳ ಮೌಲ್ಯ 3 ರಿಂದ 8 ಲಕ್ಷ. ಈ ಬೆಲೆ ಬಾಳುವ ಎತ್ತುಗಳನ್ನ ನೋಡೋದಿಕ್ಕೆ ಅಂತಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಬರ್ತಾರೆ. ಬಹಳ ದುಬಾರಿ ಎತ್ತುಗಳು ಜಾತ್ರೆಯಲ್ಲಿ ಕಾಣಸಿಗುತ್ತೆ. ವಿಜಯಪುರದಲ್ಲಿ ನಡೆಯೋ ಸಂಕ್ರಾಂತಿ ಜಾತ್ರೆ ಅಂತ ಹೇಳಿದ್ರೆ ಅದು ಜಾನುವಾರು ಜಾತ್ರೆಗಳಿಗೆ ತುಂಬಾನೇ ಫೇಮಸ್. ಯಾಕಂತ ಕೇಳಿದ್ರೆ ಇಲ್ಲಿ ಬರ್ತಕ್ಕಂಥ ಎತ್ತುಗಳ ವ್ಯಾಲ್ಯೂ ಕೇಳಿದ್ರೆ, ಅವುಗಳ ಮೌಲ್ಯವನ್ನು ಕೇಳಿದ್ರೆ ನೀವು ಒಂದು ಕ್ಷಣ ಇರ್ತದ್ರೆ ನಿಬ್ಬೆರಗಾಗ್ತೀರಿ. ಕಾರಣ ಏನಂತ ಹೇಳಿದ್ರೆ ಒಂದೊಂದು ಎತ್ತುಗಳ ಮೌಲ್ಯ 10 ಲಕ್ಷ 20 ಲಕ್ಷದವರೆಗೂ ಇದೆ. ಇಲ್ಲಿ ನಾನೊಂದು ಕಡೆಗೆ ನಿಂತಿದ್ದೀನಿ. ಇಲ್ಲಿ ನನ್ನ ಹಿಂದೆ ಇರ್ತಕ್ಕಂಥ ಎತ್ತ ನೋಡಿದ್ರೆ ನನಗಿಂತ ಹೈಟ್ ಇದೆ. ಅದು ನನಗೆ ತುಂಬಾನೇ ಹೈಟಲ್ಲಿ ಇರ್ತಕ್ಕಂಥದ್ದು. ಅಂದರೆ ಇಷ್ಟು 2 ಎತ್ತುಗಳಿದ್ದಾವೆ. ಅವುಗಳ ವ್ಯಾಲ್ಯೂವನ್ನು ಕೇಳಿದ್ರೆ ನೀವು ಹುಬ್ಬೇರಿಸ್ತೀರಿ. ಯಾಕಂತ ಕೇಳಿದ್ರೆ ಇವುಗಳ ವ್ಯಾಲ್ಯೂ 20 ಲಕ್ಷದವರೆಗೆ ಹೋಗುತ್ತೆ. ಅದರಲ್ಲೂ ಕೂಡ ಇವುಗಳನ್ನ ಏನೋ ತೆರೆಬಂಡಿ ಓಟಕ್ಕೆಲ್ಲ ಯೂಸ್ ಮಾಡ್ಕೊಂಡ್ರೆ ಇದರ ಮಾರಾಟವೇ ಬಂದು 20 ರಿಂದ 25 ಲಕ್ಷವರೆಗೆ ಮಾರಾಟ ಆಗುತ್ತೆ. ಅಂದರೆ ಅಷ್ಟೊಂದು ಮೌಲ್ಯದ ಎತ್ತುಗಳು ಈಗ ಇಲ್ಲಿ ಪ್ರದರ್ಶನದಲ್ಲಿ ಬಂದಿರುವಂಥದ್ದು. ಇಂಥ ಸಾಕಷ್ಟು ಎತ್ತುಗಳು ಬಂದಿದ್ದಾವೆ, ಸಾಕಷ್ಟು ಹೈಟಲ್ಲಿ ಇರುವಂಥದ್ದು. ಮತ್ತೊಂದು ಕಡೆಗೆ ಕಿಲಾರಿ ಎತ್ತುಗಳು, ಅವುಗಳ ಬೀಜದ ಎತ್ತುಗಳು ಅಂತ ಕರೀತಾರೆ. ಅಂದರೆ ಅಂಥ ಎತ್ತುಗಳು ಸಹ ಇಲ್ಲಿ ಬಂದಿರುವಂಥದ್ದು. ಅತಿ ಹೈಯೆಸ್ಟು ರೇಟ್ ಅಂತ ಹೇಳಿದರೆ ಇಡೀ ಜಾನುವಾರು ಜಾತ್ರೆ ನಮ್ಮ ನೋಡಲಿಕ್ಕೆ ಸಿಗುವಂಥದ್ದು ಈ 2 ಎತ್ತುಗಳು. ಇವರು ಗೊಳಸಂಗಿಯಿಂದ ಬಂದಿದ್ದಾರೆ. ಇಲ್ಲಿ ಈ ಎತ್ತುಗಳನ್ನು ನೋಡ್ತಾ ಇದ್ದರೆ ನೀವು ಪ್ರತ್ಯಕ್ಷವಾಗಿ ನೋಡ್ಬೋದು ಎಷ್ಟು ಹೈಟ್ ಇದೆ, ಮತ್ತೊಂದು ಕಡೆಗೆ ಎಷ್ಟು ಅಗ್ರೆಸಿವ್ ಆಗಿದ್ದಾವೆ ಅನ್ನೋದಂಥದ್ದು. ಅಂದರೆ ಅವು ಎಷ್ಟು ಹೈಟ್ ಇರ್ತವೆ, ಅದರ ಅಗ್ರೆಸಿವ್ ಮತ್ತು ಅದರ ಜಾತಿ ತಳಿ ಆಧಾರದ ಮೇಲೆ ಅವುಗಳ ವ್ಯಾಲ್ಯೂ ಏನಂತಂದರೆ ಇಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ನಮ್ಮೂರ ಸಾಕಿನ ಗೊಳಸಂಗಿ ರೀ. ಎತ್ತುಗಳ ವ್ಯಾಲ್ಯೂ ಹಾಕಿದ್ರೆ ಸರ ತೆರಬಂಡಿ ಲೆಕ್ಕ ನೋಡಿದ್ರೆ 20 ಲಕ್ಷ ಆಗ್ಬೋದು ರೀ. ಇನ್ನು ಹೆಚ್ಚು ಆಗ್ಬೋದು ರೀ. ನಮಗೆ ಗೊತ್ತಿರೋ ಪ್ರಕಾರ 36 ಲಕ್ಷಕ್ಕೆ ತೆರಬಂಡಿ ಎತ್ತು ಜೋಡಿ ಮಾರಿದ ಮಾಲಿಂಗ್ಪುರ್ ಗೊತ್ತದ ರೀ. ಒಂದು ಈಗ ಆಲ್ಮೋಸ್ಟ್ ರೀ ಸರ ಎಷ್ಟು ಚಲೋ ಇರ್ತೈತಿ, ಎಷ್ಟು ಅಂದ್ರೆ ಅದ್ರಾಗ ಜಾತಿ ಇರ್ತೈತಿ ಅಲ್ರಿ, ಅದಕ್ಕೆ ವ್ಯಾಲ್ಯೂ ಐತ್ರಿ. ಮಸ್ತ್ ದೊಡ್ಡ ಸೈಜು, ಮತ್ತು ದೊಡ್ಡ ಸೈಜು, ಕೊಂಬು, ಕಾಲ, ಮಾಪ ಏನು ಇರ್ತೈತಿ ರೀ, ಅದಕ್ಕೆ ವ್ಯಾಲ್ಯೂ ಇರ್ತದೆ ಸರ್. ಇಲ್ಲಿ ಹೈಯೆಸ್ಟ್ ನಿಮ್ಮದೇ ಎತ್ತರ ಹೈಯೆಸ್ಟ್ ಈ ಥರ ಜಾತ್ರೆ ಈ ಜಾತ್ರೆ ಒಳಗೆ ಅದಾವ್ರಿ. ಇಲ್ಲ ನಂಗೆಲ್ಲ ಕಟ್ಬಿಟ್ಟು ವ್ಯಾಲ್ಯೂ ಆಗಿದ್ದೀವಿ ಹೈಯೆಸ್ಟ್. ಎಷ್ಟು ಮೇವು ಬೇಕ್ರಿ ಅದಕ್ಕೆ? ಎಷ್ಟು ಕಿಲೋ ಮತ್ತು ಎಷ್ಟು ಕಿಲೋ ಗೋಧಿ ಎಲ್ಲ ಇವೆಲ್ಲ ಬೇಕಾಗ್ತದೆ? 2 ಸೊಲಿ ದಿನಕ್ಕೆ 2 ಸೊಲಿಗ್ರಿ. ರಗಡ್ ಹಾಕದ್ರಿ 2 ಸೊಲಿ ಎಟ್ಟೆ ರೀ. ಹೆಚ್ಚಿಗೆ ತಿನ್ನಂಗ್ರಿ ಒಂದಕ್ಕೆ ರೀ. 1-2 ಸಲ 4 ಸಲ ಬೇಕು. ಹಾಂ 2 ಎತ್ತ 4 ಸೊಲಿಗ್ರಿ. ಮೇವು ರೀ? ಮೇವು ಭಾಳ ಮೇವು ಹತ್ತಲ್ರಿ. ನುಸ್ ತಿಂದ್ರೆ ಮೇವು ಭಾಳ ಹತ್ತಂಗ್ರಿ. ಒಂದು ತೆಕ್ಕೆ ಆದ್ರೆ ಚೆಂತನ ಆಗ್ಬೋದು ರೀ. ಅವು ಮೇಂಟೆನೆನ್ಸ್ ಜಾಸ್ತಿ ಇರ್ಬೇಕು, ಮತ್ತು ರೇಟ್ ಜಾಸ್ತಿ ಇದೆ, ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ. ಹ್ಞೂ ರೀ. ಅದು ನುಚ್ಚೇನು ಭಾಳ ಹತ್ತನ್ರಿ. ಹಿಂಗೆ ನಿತ್ತಂದ್ರೆ ಅವು ಭಾಳ ಹೆಚ್ಚಿಗೆ ತಿನ್ನಲ್ರಿ ಮೇವು. ಹಂಗೆ ಜವಾರಿದನ ಅವು ಗಳೆದ ಎತ್ತು ಹೆಚ್ಚಿಗೆ ತಿತ್ತಾವ್ರಿ. ಇವು ನೂಸ್ ತಿತ್ತಂದ್ರೆ ಭಾಳ ತಿನ್ನಲ್ರಿ. ಒಂದು ಲೆಕ್ಕದ ಮ್ಯಾಗ ಹೋಗುದ್ರಿ. 2 ಸೊಲಿಗೆ ತಿತ್ತಂದ್ರೆ ಆಯ್ತು ರೀ. 3 ಟೈಮ್ ಮನುಷ್ಯ ಉಣ್ಣಂಗೆ ಅಟ್ಟೆ ಮೇವು ಹಾಕ್ತೇವೆ ರೀ. ಯಾವಾಗ ಬಂದರೂ ನನ್ನ ಎತ್ತಿನ ಮ್ಯಾಗ ಕಿಮ್ಮತ್ತು ಯಾವ ಆಗಿಲ್ಲ ರೀ. ಈ ಜಾತ್ರೆಗೆ ಯಾವಾಗೂ ಆಗಿಲ್ಲ ರೀ. ಈ ಕರೋನಾದಾಗ ಒಂದು ಮಾಸ ಗೂಳಿತ್ರಿ. ಆ ಗಂಟಿಗೆ ಅದೇ ಧಾರವಾಡ ಮಿನಿಸ್ಟ್ರ್ ಬೇಡಿದ್ರು ಅವರು. ಆ ಕಾಲಕ್ಕೆ 3.5 ಲಕ್ಷ ಬೇಡಿದ್ರು ಅವ್ರು. ನಾವು ಕೊಟ್ಟಿಲ್ಲ ರೀ. ಹ್ಞೂ ಹೌದು ರೀ. ಅಪ್ಪು ಪಟ್ಟಿ ಶೆಟ್ಟಿ ಅವರು ಗೊಳಸಂಗಿ ಯಾವಾಗೂ ಕಿಂಗರಿ ಅಂತ ಅವ್ರೇ ಅಂದಾರಿ ನಮ್ಮ ಊರುಗಳಿಗೆ ರೀ. ಯಾವಾಗೂ ಇಲ್ಲ ರೀ ಈ ಜಾತ್ರೆಗೆ. ಈ ಜಾತ್ರೆ ಇಟ್ಟಿರಿ ಬಹಾದೂರ ಪರ್ದಾನ್ ಅದಾವ ರೀ. ಪರ್ದಾನ್ ಇದು ಪರ್ದಾನ್ ರೀ. ಆಚೆ ಕಡೆ ಬಹಾದೂರ್ ರೀ. ಯಾವಾಗೂ ರೀ ಅತ್ತ ನಾವು ಯಾವಾಗಲೂ ಇಟ್ಟೇವ್ರಿ. ಎಲ್ಲ ಬಿತ್ತುದು ನೇಗಿಲೆಲ್ಲ ಮಾಡ್ತೇವ್ರಿ. ಈಗ ನೇಗಿಲಿ ಬಿಟ್ಟೇವ್ರಿ ಟ್ಯಾಕ್ಟರ್ ಬಂದಿಂದ ರೀ. ವಿಜಯಪುರ ಅಪ್ಪ ಜೊತೆಗೆ ಷಡಕ್ಷರಿ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.